ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಡಿ ಬಾಸ್ ಅವರು ಒಂಥರ ಆಧುನಿಕ ಗೌತಮ ಬುದ್ಧ ಇದ್ದಂಗೆ. ಆ ಬುದ್ಧನಿಗೆ ಅರಳಿ ಮರದ ಕೆಳಗೆ ಜ್ಞಾನೋದಯವಾದರೆ ಈ ನಮ್ಮ ಡಿ ಬಾಸ್ ಅವರಿಗೆ ಚಿಕ್ಕತ್ತಿಗೆ ಮನೆಯಲ್ಲಿ ಜ್ಞಾನೋದಯವಾಯಿತು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇದ್ರೆ ನೆಮ್ಮದಿಯಾಗಿ ಇರ್ಬೇಕು ಅಂತ ಊರಿಗೆಲ್ಲ ಉಪದೇಶ ಮಾಡಿದ ನಮ್ಮ ಡಿ ಬಾಸ್ ಅವರು ಚಿಕ್ಕತ್ತಿಗೆ ಮನೆಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೊಂಡ್ರು. ನಿಜ ಹೇಳ್ಬೇಕಂದ್ರೆ ನಮ್ಮ ಡಿ ಬಾಸ್ ಅವರಿಗೆ ಸರಿಯಾಗಿ ನೆಮ್ಮದಿ ಇಲ್ಲ. ತಟ್ಟೆ ಲೋಟ ಹಾಸಿಗೆ ದಿಂಬು ಒಂದು ತಲೆ ದಿಂಬು ಕೊಟ್ರೆ ಸಾಕು ಸ್ವಾಮಿ, ನೆಮ್ಮದಿಯಾಗಿ ಕಾಲೆತ್ಕೊಂಡು ಮಲಗ್ಬಿಡ್ತೀನಿ, ಇನ್ನು ಯಾವುದೇ ನೆಮ್ಮದಿ ನನಗೆ ಬೇಡ ಅಂತ ನಮ್ಮ ಡಿ ಬಾಸ್ ಅವರು ತಟ್ಟೆ ಲೋಟ ಹಾಸಿಗೆ ದಿಂಬುಗಾಗಿ ಕಾನೂನು ಹೋರಾಟ ಮಾಡ್ತಿದ್ದಾರೆ. ಅವರು ಕೊಡಲ್ಲ, ಇವರು ಬಿಡಲ್ಲ. ಹೀಗಿರುವಾಗ ಜೈಲಿನಿಂದ ಹೊರ ಬಂದು ಸಿಎಂ ಆದ್ರೆ ನಮಗೆ ಉಳಿಗಾಲವಿಲ್ಲ ಅಂತ ಯಾವುದೋ ಕಾಣದ ಕೈಗಳು ಡಿ ಬಾಸ್ ಅವರು ಹೊರ ಬರ್ದಂಗೆ ತಡಿತಾ ಇದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇನ್ನೇನು ಡಿ ಬಾಸ್ ಅವರಿಗೆ ಬೇಲ್ ಆಗುತ್ತೆ, ರಿಲೀಸ್ ಆಗ್ತಾರೆ ಅನ್ನುವಷ್ಟರಲ್ಲಿ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಡಿ ಬಾಸ್ ಅವರ ಹಳೆ ವಿಚಾರಗಳು ಒಂದೊಂದಾಗೆ ಲೀಕ್ ಆಗ್ತಿದಾವೆ. ಲೀಕ್ ಮಾಡ್ತಿರುವ ಆ ಕಾಣದ ಕೈಗಳು ಯಾರು ಅನ್ನೋದೇ ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಯಾಕಂದ್ರೆ ನಮ್ಮ ಡಿ ಬಾಸ್ ಅವರು 10 ವರ್ಷಗಳ ಹಿಂದೆ ಒಂದು ಮಳೆ ಬಿಲ್ಲು ಎಂಬ ಹಾಡಿನ ಶೂಟಿಂಗ್ ಮುಗಿಸ್ಕೊಂಡು ಅದೇ ಕಾಸ್ಟ್ಯೂಮ್ ನಲ್ಲಿ ಡಿ ಬಾಸ್ ಅವರು ಚಿಕ್ಕತ್ತಿಗೆ ಮನೆಗೆ ಹೋಗಿ ಚಿಕ್ಕತ್ತಿಗೆಯನ್ನು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಡಿ ಬಾಸ್ ಅವರು ಆಯ್ಕೆ ಮಾಡ್ಕೊಳ್ಳೋದೆಲ್ಲ ಎಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು, ಆದ್ರೆ ನಮ್ಮ ಡಿ ಬಾಸ್ ಅವರ ಫ್ಯಾನ್ಸ್ ಮಾತ್ರ ಬೇರೆನೆ ಹೇಳ್ತಿದ್ದಾರೆ. ಅದೇನಂದ್ರೆ ನಮ್ಮ ಚಿಕ್ಕತ್ತಿಗೆ ದೇವತೆ ಅವರ ಕಾಲ್ಗುಣದಿಂದ ನಮ್ಮ ಡಿ ಬಾಸ್ ಅವರು ಜೈಲಿನಲ್ಲಿ ನೆಮ್ಮದಿಯಾಗಿ ಇದ್ದಾರೆ. ಆಗಿನ ಕಾಲದಲ್ಲಿ ಲೈಲಾ ಮಜ್ನು, ಸಲೀಂ ಅನಾರ್ಕಲಿ, ರೋಮಿಯೋ ಜೂಲಿಯಟ್, ಶಹಜಹಾನ್ ಮುಮ್ತಾಜ್ ಇವರವೆಲ್ಲ ಲವ್ ಸ್ಟೋರಿಗಳು ಫ್ಲಾಪ್. ನಮ್ಮ ಡಿ ಬಾಸ್ ಅವರು ಚಿಕ್ಕತ್ತಿಗೆ ಲವ್ ಸ್ಟೋರಿ ಮಾತ್ರ ದಿ ಗ್ರೇಟ್ ಲವ್ ಸ್ಟೋರಿ ಆಲ್ ಟೈಮ್ ಅಂತ ಕೆಲವರು ಡಿ ಬಾಸ್ ಫ್ಯಾನ್ಸ್ ಹೇಳ್ತಿದ್ದಾರೆ. ನಮ್ಮ ಡಿ ಬಾಸ್ ಅವರು ಇನ್ನೂ 10 ಮದುವೆ ಆದ್ರೂ ಅದು ಸಕ್ರಮ, ಅಕ್ರಮ ಅಲ್ವೇ ಅಲ್ಲ. ನಮ್ಮ ಡಿ ಬಾಸ್ ಚಿಕ್ಕತ್ತಿಗೆ ಲವ್ ಸ್ಟೋರಿ ಅದೆಷ್ಟೋ ಪದೇ ಪ್ರೇಮಿಗಳಿಗೆ ಪ್ರೇರಣೆ ಆಗುತ್ತೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಒಂದು ವೇಳೆ ಡಿ ಬಾಸ್ ಅವರು ಬೇಲಿಂದ ಹೊರ ಬಂದ್ರೆ ಅವರಿಗೆ ನೆಮ್ಮದಿ ಇರಲ್ಲ. ಯಾಕಂದ್ರೆ ಚಿಕ್ಕತ್ತಿಗೆನ ಮದುವೆ ಮಾಡ್ಕೊಂಡಿರುವ ವಿಚಾರ ಈಗಾಗಲೇ ನಮ್ಮ ದೊಡ್ಡ ಅತ್ತಿಗೆಗೆ ಮ್ಯಾಟರ್ ಗೊತ್ತಾಗಿರುತ್ತೆ. ಇವರಿಬ್ಬರ ಜಗಳದಲ್ಲಿ ನಮ್ಮ ಡಿ ಬಾಸ್ ಅವರು ಚಿಂದಿ ಚಿತ್ರಾನ್ನ ಆಗೋತಾರೆ. ಜೈಲಲ್ಲಿ ಇದ್ರೆ ನೆಮ್ಮದಿಯಾಗಿರ್ತೀನಿ ಅಂತ ಮತ್ತೆ ಜೈಲ್ಗೆ ಹೋದ್ರು ಹೋಗಬಹುದು. ಯಾರು ಮಾಡದೇ ಇರೋ ತಪ್ಪು ನಮ್ಮ ಡಿ ಬಾಸ್ ಅವರು ಮಾಡಿಲ್ಲ. ಇನ್ನೂ 10 ಮದುವೆ ಆದ್ರೂ ನಮ್ಮ ಡಿ ಬಾಸ್ ಅವರು ಡಿ ಬಾಸೆ, ಅದು ಅವರ ವೈಯಕ್ತಿಕ. ಈ ಮಿಂಡ್ರಿ ಮೀಡಿಯಾದವರ ಕೈಯಲ್ಲಿ ನಮ್ಮ ಡಿ ಬಾಸ್ ಅವರು ಬನ್ನೂರ್ ಕುರಿ ಆಗೋಗಿದ್ದಾರೆ. ಇವತ್ತಲ್ಲ ನಾಳೆ ಕರ್ನಾಟಕದ ಸಿಎಂ ಆಗೇ ಆಗ್ತಾರೆ ನಮ್ಮ ಡಿ ಬಾಸ್ ಅವರು ಅಂತ ನಮ್ಮ ಡಿ ಬಾಸ್ ಫ್ಯಾನ್ಸ್ ಈಗಾಗಲೇ ಕಾಯ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇನ್ನೇನು ಡಿ ಬಾಸ್ ಅವರಿಗೆ ಬೇಲ್ ಆಗುತ್ತೆ ಅನ್ನುವಷ್ಟರಲ್ಲಿ ನಮ್ಮ ಡಿ ಬಾಸ್ ಚಿಕ್ಕತ್ತಿಗೆ ಹಳೆ ಫೋಟೋಗಳು ಇವತ್ತು ಫೋಟೋಗಳು ಮಾತ್ರ ಲೀಕ್ ಮಾಡ್ತಿದ್ದಾರೆ. ಮುಂದೆ ಒಂದಿನ ಬ್ಯಾಟಿಂಗ್ ಬಾಬಾ ಸಿಡಿ ಲೀಕ್ ಮಾಡಿದ್ರು ಏನು ಆಶ್ಚರ್ಯ ಪಡಂಗಿಲ್ಲ. ಡಿ ಬಾಸ್ ಅವರ ದರಿದ್ರ ಬೇರೆ ಯಾರು ಅಲ್ಲ, ನಮ್ಮ ಚಿಕ್ಕತ್ತಿಗೆ. ನಾಳೆ ಡಿ ಬಾಸ್ ಅವರಿಗೆ ಬಿಗ್ ಡೇ. ನಾಳೆ ದೋಷಾರೋಪ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಒಂದು ವೇಳೆ ಡಿ ಬಾಸ್ ಅವರು ಆರೋಪವನ್ನು ಒಪ್ಕೊಂಡ್ರೆ ಶಿಕ್ಷೆ ಪ್ರಕಟ ಆಗುತ್ತೆ. ಒಂದು ವೇಳೆ ಒಪ್ಕೊಂಡಿಲ್ಲ ಅಂದ್ರೆ ಟ್ರಯಲ್ ಆರಂಭವಾಗುತ್ತೆ. 3 ಇಲ್ಲ 4 ಹಿಯರಿಂಗ್ ನಲ್ಲಿ ಡಿ ಬಾಸ್ ಅವರಿಗೆ ಬೇಲ್ ಆಗುತ್ತೆ. ಅಣ್ಣ ಹೊರ ಬರ್ತಾರೆ. ಚಿಕ್ಕತ್ತಿಗೆ ದೊಡ್ಡತ್ತಿಗೆ ಜೊತೆ ಇದ್ರೆ ನೆಮ್ಮದಿಯಾಗಿ ಇರ್ತಾರೆ. ಅಷ್ಟೇ, ಸಿಂಪಲ್ ಗಣಿತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.